TV13 ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ಹೆಡ್ಲೈನ್ಸ್. ಸರ್ಕಾರಿ ಶಾಲೆಗೆ ಆಂಗ್ಲ ಮಾಧ್ಯಮದ ಪುಸ್ತಕಗಳ ಕೊಡುಗೆ. ದೆಹಲಿಗೆ ಭೇಟಿ ನೀಡಿದ ಸಿಎಂ ಸಿದ್ದರಾಮಯ್ಯ. ತರೀಕೆರೆ ತಾಲೂಕು ವಿಠಲಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಕ್ಕಳಿಗೆ ಇದೇ ಗ್ರಾಮದ ಪ್ರದೀಪ್ ಅವರು ತಂದೆ ತಾಯಿಗಳಾದ ಶಾಂತಪ್ಪ ತಾಯಿ ಭದ್ರಮ್ಮ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಬೋಧಿಸುವಂತೆ ರೂ. 12,000 ವೆಚ್ಚದಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದ ಪಠ್ಯಪುಸ್ತಕವನ್ನು ವಿತರಿಸಿದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ವೇತಾ ಮತ್ತು ಸಹ ಶಿಕ್ಷಕರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರಾದ ಸೋಮಶೇಖರ್ ಮತ್ತು ಸದಸ್ಯರು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಇವರಿಗೆ ಗೌರವ ಸಮರ್ಪಣೆ ಮಾಡಿದರು. ಸೋಮಶೇಖರ್ ಮಾತನಾಡಿ, ಸರ್ಕಾರಿ ಶಾಲೆಗಳು ಹೆಚ್ಚಾಗಿ ಮುಚ್ಚುತ್ತಲಿದ್ದ ಕಾರಣ ಕಾನ್ವೆಂಟ್ಗಳಿಗೆ ಪೋಷಕರು ಒಲವು ನೀಡುತ್ತಿದ್ದು, ಅಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ನೀಡುವ ಕಾರಣ ಆದುದರಿಂದ ಸರ್ಕಾರಿ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲೂ ಸಹ ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡುವುದನ್ನು ಇತ್ತೀಚಿನ ದಿನಗಳಲ್ಲಿ ದಾನಿಗಳ ಸಹಕಾರದಿಂದ ನಡೆಸಲಾಗುತ್ತಿದ್ದು, ಹೀಗೆ ಎಲ್ಲರೂ ಆಸಕ್ತಿ ವಹಿಸಿ ಸರ್ಕಾರಿ ಶಾಲೆಗಳ ಹಾಗೂ ಮಕ್ಕಳ ಬಗ್ಗೆ ಕಾಳಜಿ ವಹಿಸುವವರಿದ್ದರೆ ಖಂಡಿತವಾಗಿಯೂ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಮೇಲುಗೈ ಸಾಧಿಸಲುವೆ ಎಂದರು. ದಾನಿಗಳಾದ ಶಾಂತಪ್ಪ ಹಾಗೂ ಭದ್ರಮ್ಮ ಸಹ ಮಕ್ಕಳನ್ನು ಕುರಿತು ಮಾತನಾಡಿದರು. ಶಾಲೆ ಮಕ್ಕಳು ಯಾವ ರೀತಿ ಓದ್ಬೇಕು, ಅವರು ಈ ಬುಕ್ಸ್ ಕೊಡ್ಸಿದಾರಲ್ಲ, ಅದಕ್ಕೆ ನಾವ್ ಹೇಗ್ ಕೃತಜ್ಞತೆ ತೋರಿಸ್ಬೇಕು, ನಾವ್ ಹೆಂಗ್ ಓದ್ಬೇಕು ಅನ್ನೋದು ವಿದ್ಯಾರ್ಥಿಗಳಲ್ಲಿ ಇರ್ಬೇಕು. ಮೊದಲಿಗೆ ನಮ್ಮ ಶಾಲೆಯ ಮಕ್ಕಳಿಗೆ ಆಂಗ್ಲ ಮಾಧ್ಯಮದ ಪುಸ್ತಕವನ್ನು ಕೊಟ್ಟದಂತಹ ಪ್ರದೀಪಣ್ಣರು, ಅವರ ತಂದೆ ತಾಯಿಗಳಾದಂತಹ ಶಾಂತಣ್ಣ ಮತ್ತು ಭದ್ರಪ್ಪನವರಿಗೆ ನಮ್ಮ SMC ಎಲ್ಲ ಸದಸ್ಯರ ಪರವಾಗಿ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಮತ್ತು ನಮ್ಮ ಅಂಗನವಾಡಿ ಶಿಕ್ಷಕರು ಮತ್ತು ಆಶಾ ಕಾರ್ಯಕರ್ತರು ಎಲ್ಲ ಶಾಲಾ ಮಕ್ಕಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀನಿ. ಶಾಲೆ ನಮ್ಮ ವಿಠಲಾಪುರ ಗ್ರಾಮದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಸರ್ಕಾರಿ ಕಟ್ಟಡ ಅಂತಿದ್ರೆ ಇದೊಂದು ಶಾಲೆ ಒಂದು ಅಂಗನವಾಡಿ ಒಂದು. ಈಗ 3 ವರ್ಷದ ಹಿಂದೆ ಏನಾಯ್ತು ಅಂದ್ರೆ 3 ಮಕ್ಳಿದ್ರು. 3 ಮಕ್ಳಿದ್ದಾಗ ಶಾಲೆ ಇನ್ನೇನು ಮುಚ್ಚೋ ಹಂತದಲ್ಲಿತ್ತು. ಶಾಲೆ ಮುಚ್ಚಬಾರ್ದು ಅಂತ ಹೇಳಿ 2024ರಲ್ಲಿ ನಮ್ಮ ಮೇಡಮ್ ಅವ್ರು ಬಂದ್ರು. ಮೇಡಮ್ ಅವ್ರು ಬಂದಾಗ 5 ಜನ ಮಕ್ಕಳು ಅಡ್ಮಿಷನ್ ಆದ್ರು. 5 ಜನ ಮಕ್ಕಳು ಅಡ್ಮಿಷನ್ ಆದ್ರು. ಈಗ ನನ್ನ ಮಗ ಒಬ್ಬ ನವೋದಯ ಶಾಲೆಯಲ್ಲಿ ಓದ್ತಿದ್ದ. ಏನಾರ ಮಾಡಿ ಶಾಲೆ ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಹೋದ್ಸಲಿ ನಾನು ಒಂದು 5-5.5 ಸಾವಿರ ಖರ್ಚಾಯ್ತು. ನಾನೇ ಇಂಗ್ಲಿಷ್ ಮೀಡಿಯಂ ಬುಕ್ಸ್ ತಂದು ಕೊಟ್ಟೆ. ಈಗ ಮೊನ್ನೆ ನಾನು ಅವಾಗಲೇ ಹೇಳ್ದಂಗೆ ನಮ್ಮೂರಲ್ಲಿ ಏನ್ ಜಾತ್ರೆ ಆಯ್ತು, ಆ ಜಾತ್ರೆ ಸಂದರ್ಭದಲ್ಲಿ ಒಂದು ಮನರಂಜನೆ ಕಾರ್ಯಕ್ರಮ ನಡೀತಿತ್ತು. ಪ್ರದೀಪಣ್ಣ ಸಿಕ್ಕಿದ್ದು, ಅಣ್ಣ ನಮ್ಮ ಶಾಲೆ ಮಕ್ಕಳಿಗೆ ಒಂದು ಹೋದ್ಸಲಿ 5 ಮಕ್ಳಿದ್ರು, ಈ ಸಲ ನೋಡೋಣ ಎಷ್ಟು ಅಡ್ಮಿಷನ್ ಆಗ್ತೈತಿ ಅಷ್ಟು ಮಕ್ಳಿಗೆ ನೀವು ಒಂದು ಇಂಗ್ಲಿಷ್ ಮೀಡಿಯಂ ಕೊಡಿಸ್ಬೇಕು ಅನ್ನೋದಕ್ಕೆ ಅವರು ತುಂಬು ಹೃದಯದಿಂದ ಒಪ್ಕೊಂಡು ನಮ್ಮ ಶಾಲಾ ಮಕ್ಕಳಿಗೆ 12,150 ರೂಪಾಯಿ ಅಮೌಂಟ್ ಆಯ್ತು. ಅವರು ನಮ್ಮ ಶಾಲಾ ಮಕ್ಕಳಿಗೆ ಈ ಇಂಗ್ಲಿಷ್ ಮಾಧ್ಯಮದ ಪುಸ್ತಕ ಕೊಡಿಸಿರ್ತಾರೆ. ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಮಾತನಾಡಲು ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸಿ ನಾನು ವರದಿ ಸೋಲಾಪುರ S. ಶಿವಮೂರ್ತಿ, ಅಜ್ಜಂಪುರ TV13 ಕರ್ನಾಟಕ. ದೆಹಲಿಗೆ ತೆರಳಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. KJ ಜಾರ್ಜ್, HC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿ ಇತರರು ಉಪಸ್ಥಿತರಿದ್ದರು.